ಆಶ್ರಮಕ್ಕೆ ನನ್ನ ಒಂದು ಹೋಗೋದು ಬರೋದು ಒಳ್ಳೆ ಉನ್ನತಿ ಮಟ್ಟದಲ್ಲಿದ್ದುದು ಏಕ್ದಮ್ ಒಂದೇ ಸಲ ಝೀರೋ ಬಂದ್ಬಿಟ್ಟೆ ನಾನು. ಝೀರೋ ಅಂದರೆ ಝೀರೋ, ಊರು ಬಿಡೋದೊಂದು ಬಾಕಿ ಅಂಥ ಪರಿಸ್ಥಿತಿನಲ್ಲಿ ಗುರುಗಳ ಮಾರ್ಗದರ್ಶನದಿಂದ ಇವತ್ತು ನನ್ನ ಇಬ್ಬರು ಮಕ್ಕಳು ನಾನು ಎಲ್ಲ ಚೆನ್ನಾಗಿದ್ದೀವಿ. ಒಬ್ಬ ಇಂಜಿನಿಯರ್ ಮುಗಿಸಿದ, ಬರೀ ಚೆನ್ನಾಗಿರೋದಲ್ಲ, ಬರೀ DKC ಅಲ್ಲಿ ಪುರಸಭೆ ಆಗಿದ್ದೀನಿ. ಆಮೇಲೆ ಗುರುಗಳ ಆಶೀರ್ವಾದದಿಂದ ಎಲ್ಲ ಪಬ್ಲಿಕ್ ಸರ್ವಿಸ್ ಮಾಡ್ತಾ ಇದ್ದೀನಿ. ಕೌನ್ಸಿಲರ್ ಆಗಿದ್ದೀನಿ. ಗುರುಗಳ ಆಶೀರ್ವಾದ ಅಂದರೆ ಯಾವುದೋ ಒಂದು ಮಟ್ಟಕ್ಕೆ ಹೊಟ್ಟೋಗಿದೆ, ಊರು ಬಿಡೋದೊಂದು ಬಾಕಿ ಅಷ್ಟೇ. ಅಂಥ ಪರಿಸ್ಥಿತಿಲಿ ಇದ್ದೆ ನಾನು. ಗುರುಗಳ ಆಶೀರ್ವಾದದಿಂದ ಇವತ್ತು ಮಗಂದು ಇಂಜಿನಿಯರಿಂಗ್ ಮುಗೀತು, ಸಿವಿಲ್ ಇಂಜಿನಿಯರ್ ಆದ. ತಂದೆ ತಾಯಿಗಳ ಜೊತೆ ನಾವು ಇದ್ದೀವಿ, ತುಂಬ ಚೆನ್ನಾಗಿದ್ದೀವಿ ಇವತ್ತು. ಗುರುಗಳ ಆಶೀರ್ವಾದ. ಥ್ಯಾಂಕ್ ಯು. ನಾನು ಗುರುಜಿ ಹತ್ರ 1.5 ವರ್ಷ ಹಿಂದೆ ದೀಕ್ಷೆ ತಗೊಂಡಿದ್ದೆ, ಶಬರಿಮಂತ್ರದ್ದು. ಅದು ತುಂಬ ಆಶ್ಚರ್ಯಕರವಾಗಿ ವರ್ಕೌಟ್ ಆಗಿತ್ತು. ನಮ್ಮ ತಂದೆ ಡೆತ್ ಬೆಡ್ಡಲ್ಲಿದ್ದರು, 87 ವರ್ಷ ಅವರಿಗೆ. ಅವರು ರಿಮಾರ್ಕೆಬಲ್ ಆಗಿ ರಿಕವರ್ ಆದರು. ನಡೆಯೋಕ್ಕಾಗಲ್ಲ ಅವರಿಗೆ ಇವರು, ಬಟ್ಟು ಫುಲ್ ನಾರ್ಮಲ್ ಆಗಿಬಿಟ್ಟಿದ್ದಾರೆ. ಅದ್ರ ಮೇಲೆ ಗುರುಜಿ ಹತ್ರ ಅವ್ರದ್ದೆಲ್ಲ ವಿಡಿಯೋಸ್ ನೋಡ್ತಾ ಇರ್ತೀನಿ. ಸರಿ, ಅವ್ರಿಗೆಲ್ಲ ಬೆಂಗಳೂರಿಗೆ ಬಂದಾಗ ಅವ್ರನ್ನ ಮೀಟ್ ಮಾಡಿ ಹೋಗೋದು ನಮ್ಮದು ಧರ್ಮ ಅಷ್ಟೇ. ಈಗ ತುಂಬ ಕ್ಯಾಂಪು ಮಾತ್ರ ಅದು ತುಂಬ ಚೆನ್ನಾಗಿ ಆಗಿದೆ, ತುಂಬ ಖುಷಿ ಆಯಿತು. ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ, ಅದು ನಮಗೆ ಭರವಸೆ ಇದೆ. ಗುರುಜಿಯವರ ಆಶೀರ್ವಾದ ಎಲ್ಲ. ಪೂಜಾರಿ ಅಂತೇಳಿ ನಾನು ಬೆಂಗಳೂರಿಗೆ ಇರೋದು. ನಾನು ಇದು ತಂತ್ರ ಅಂತೇಳಿ ನನಗೆ ಪರಿಚಯ ಮಾಡಿಸೋದು ನಮ್ಮ ಸ್ನೇಹಿತರು, ಆತ್ಮೀಯರು ಮತ್ತು ಗುರುಗಳು. ಇವರು ಹೇಳೋದು ಈ ಥರ ಒಂದು ಇದೆ, ಬನ್ನಿ ನೀವು ಬರಲೇಬೇಕು ಅಂತೇಳಿ. ನಾನು ಹೇಳಿದ ಹತ್ರ ಅಷ್ಟೇನು ದುಡ್ಡಿಲ್ಲ, ನಾನು ಆಮೇಲೆ ಕೊಡ್ತೀನಿ ಅಂತ. ಇವರು ನಿನ್ಗೆ ಅದೆಲ್ಲ ಬೇಡ, ಫಸ್ಟ್ ನಾನು ದುಡ್ಡು ಹಾಕ್ತೀನಿ ಅಂತ ಇವರು ದುಡ್ಡು ಹಾಕಿದ್ರು. ಸರಿ ಬಂದು ನಿನ್ನೆ ಬಂದು ಇಲ್ಲಿ ನೋಡ್ತೀನಿ, ಇದೆಲ್ಲ ನಮ್ಮ ಮನೇಲಿರೋ ಐಟಮ್ಗಳೆಲ್ಲ ಇರೋದು, ಚಕ್ಕೆ, ಲವಂಗ, ಶಂಖ ಎಲ್ಲ ಐತಿ ಇದಂತ. ಆಮೇಲೆ ಗೊತ್ತಾಗ್ತಾ ಬಂತು, ಇವ್ರು ಅವ್ನು ಹೇಳ್ತಾ ಹೋಗ್ತಾ ಅಯ್ಯೋ ಇಷ್ಟಿಷ್ಟು ಇದೆ ಇದರಲ್ಲಿ ವಿದ್ಯೆ ಅಂತೇಳಿ. ಈಗ ನನಗೇನು ಗೊತ್ತಾಗ್ತಿದೆ ಅಂದರೆ ಇದು ಇರೋದಕ್ಕೆ ಮುಖ್ಯ ಅಲ್ಲ, ಅದನ್ನ ಫಸ್ಟ್ ಅದನ್ನ ತಗೊಳ್ಳೋದು, ಅದಕ್ಕೊಂದು ಮಂತ್ರ ಇದೆ, ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು ಅದೆಲ್ಲದು ಅಂದರೆ ಒನ್ ಬೈ ಒನ್ ನನಗೆ ಕಲಿತಾ. ಇನ್ನು ಎಷ್ಟು ಕಲಿಬೇಕು ಗೊತ್ತಿಲ್ಲ ನನಗೆ. ತುಂಬ ಟೋಟಲಿ ಖುಷಿಯಾಗಿದೆ, ತುಂಬ ಖುಷಿಯಾಗಿದೆ. ಎಕ್ಸ್ಪೆಷಲ್ ಮಾತಾಡೋಕ್ಕೂ ಆಗ್ತಾ ಚಿತ್ರದುರ್ಗ ಅನಿವಾರ್ಯವಾಗಿ ಬರಬೇಕಾಯ್ತು. ಅದನ್ನ ಸೌಭಾಗ್ಯ, ಅದೃಷ್ಟ ಅಂತ ಅನ್ಕೋತೀನಿ. ನಿನ್ನೆಯಿಂದ ಸ್ವಲ್ಪ ಮೈಂಡ್ ಒತ್ತಡ, ಮನಸ್ಸಿಗೆ ಬೇಜಾರಾದಿತ್ತು. ಈಗ ತುಂಬಾ ಸಂತೋಷವಾಗಿದ್ದೀನಿ ಅಂತ ಹೇಳಿದ್ರೆ ಖುಷಿಯಾಗಿದೆಯಾ? ತುಂಬಾ ಖುಷಿ, ಸಮಾಧಾನ ಇದೆ ಮನಸ್ಸಿಗೆ.